ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ ಕನ್ನಡ 13 ಯಾರೆಲ್ಲ ಬರ್ತಿದ್ದಾರೆ ದೊಡ್ಡ ಮನೆಗೆ? ಇಲ್ಲಿದೆ ಸಂಭವನೀಯ ಪಟ್ಟಿ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 13ಗೆ ಯಾರೆಲ್ಲ ಬರ್ತಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೀಕ್ಷಕರೇ ನಮಸ್ಕಾರ. ಕೊನೆಗೂ ಕನ್ನಡಿಗರ ನೆಚ್ಚಿನ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ಸೀಸನ್ 13ರ ಹವಾ ಶುರುವಾಗಿದೆ. ಮೊನ್ನೆಯಷ್ಟೇ ಬಿಗ್ ಬಾಸ್ ತಂಡ ಸೀಸನ್ 13ರ ಅಧಿಕೃತ ಲೋಗೋವನ್ನು ರಿವೀಲ್ ಮಾಡಿದೆ. ಮತ್ತೊಂದು ಪ್ರೋಮೋವನ್ನು ಕೂಡ ಬಿಡುಗಡೆ ಮಾಡಿದೆ. ಇದನ್ನು ನೋಡಿದ ಅಭಿಮಾನಿಗಳು ಈಗಿನಿಂದಲೇ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಶುರುವಾಗ್ತಾ ಇತ್ತು. ಆದರೆ ಈ ಬಾರಿ ಸ್ವಲ್ಪ ಬೇಗನೆ ಅಂದರೆ ಸೆಪ್ಟೆಂಬರ್ನಲ್ಲಿ ಶುರುವಾಗುವ ಸಾಧ್ಯತೆ ಇದೆ ಅಂತಕ್ಕಂಥ ಮಾತುಗಳು ನಮಗೆಲ್ಲ ತಿಳಿದು ಬರ್ತಾ ಇವೆ. ಕಳೆದ ಸೀಸನ್ ಅಂದರೆ ಸೀಸನ್ 12ರಲ್ಲಿ ನಮಗೆ ಗಿಲ್ಲಿ ನಟ ವಿನ್ನರ್ ಆಗಿ ಸಿಕ್ಕಿದ್ರು. ಈ ಬಾರಿ ಯಾರ್ಯಾರು ಬರಲಿದ್ದಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಫ್ಯಾನ್ ಬೇಸ್ ಮೇಲೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಧಾರದ ಮೇಲೆ ಬಿಗ್ ಬಾಸ್ ಸೀಸನ್ಗೆ ಹೋಗಲಿರುವ ಕಂಟೆಸ್ಟೆಂಟ್ಗಳು ಯಾರ್ಯಾರು ಅನ್ನೋದನ್ನು ಸಂಪೂರ್ಣವಾಗಿ ಚರ್ಚೆಯನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದರೆ ವರುಣ್ ಆರಾಧ್ಯ ಸೋಷಿಯಲ್ ಮೀಡಿಯಾದ ಒಂದು ಕಿಂಗ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಈ ಪಟ್ಟಿಯಲ್ಲಿ ಮೊದಲಿಗರಾಗಿ ಕೇಳಿ ಬರ್ತಾ ಇರೋ ಹೆಸರು ಯಾರಪ್ಪ ಅಂತಂದರೆ ವರುಣ್ ಆರಾಧ್ಯ. ಕಳೆದ ಸೀಸನ್ನಲ್ಲೂ ಇವರ ಹೆಸರು ತುಂಬ ವೈರಲ್ ಆಗಿತ್ತು. ಬಿಗ್ ಬಾಸ್ ಕಡೆಯಿಂದ ಇವರಿಗೆ ಕಳೆದ ಬಾರಿಯೇ ಆಫರ್ ಹೋಗಿತ್ತು ಎನ್ನಲಾಗಿತ್ತು. ಆದರೆ ಅವರು ಯಾವುದೋ ಕಾರಣಕ್ಕೆ ಬಂದಿರಲಿಲ್ಲ ಅಂತಕ್ಕಂಥ ಸುದ್ದಿಗಳು ನಿಮಗೆ ಎಲ್ರಿಗೂ ತಿಳಿದು ಬಂದಿರುವಂಥ ವಿಷಯಗಳು. ಇನ್ನು ನೋಡ್ಬೇಕಪ್ಪ ಅಂತಂದರೆ ವರುಣ್ ಆರಾಧ್ಯ ಅವರು ತಮ್ಮ ವ್ಲಾಗ್ ಚಾನಲ್ಗಳಲ್ಲಿ ನನಗೆ ಬಿಗ್ ಬಾಸ್ ಅವಕಾಶ ಸಿಕ್ಕರೆ ಖಂಡಿತ ಹೋಗ್ತೀನಿ ಅನ್ನೋ ಮಾತನ್ನು ಹೇಳ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಹೇಳಿದ್ದಾರೆ ತಮ್ಮ ವ್ಲಾಗ್ ಚಾನಲ್ನಲ್ಲಿ ಖಂಡಿತವಾಗ್ಲೂ ನನಗೇನಾದರೂ ಒಂದಿಷ್ಟು ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅನ್ನೋ ಮಾತನ್ನು ಇಲ್ಲಿ ಒಂದು ವರುಣ್ ಆರಾಧ್ಯ ಅವರು ಹೇಳಿದ್ದಾರೆ. ಇವರಿಗೆ ದೊಡ್ಡ ಮಟ್ಟದ ಯೂತ್ ಫ್ಯಾನ್ಸ್ ಬೇಸ್ ಇರೋದ್ರಿಂದ ಈ ಬಾರಿ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ಚಾನ್ಸ್ ತುಂಬಾನೇ ಇದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ತರುಣ್ ಸುಧೀರ್ ಅವರು ದೊಡ್ಡ ಮನೆಗೆ ಹೋಗ್ಬೇಕಾ ಅಥವಾ ಅವರು ಹೋಗದಿದ್ರೇ ಚೆನ್ನಾಗಿರುತ್ತಾ? ಸೊ ಇವ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಅನ್ನೋದರ ಕಮೆಂಟ್ ಮಾಡಿ. ಇನ್ನು ಎರಡನೇದಾಗಿ ನೋಡ್ಬೇಕಪ್ಪ ಅಂತಂದರೆ ಯಾರಪ್ಪ ಅಂತಂದರೆ ಕಿರುತೆರೆಯ ನಟಿ ಮಧುಶ್ರೀ ಭೈರಪ್ಪ. ಬಿಗ್ ಬಾಸ್ ಅಂದಮೇಲೆ ಸೀರಿಯಲ್ ಲೋಕದ ನಟ ನಟಿಯರು ಇರಲೇಬೇಕು. ಈ ಬಾರಿ ಯಜಮಾನ ಸೀರಿಯಲ್ ಖ್ಯಾತಿಯ ಮಧುಶ್ರೀ ಭೈರಪ್ಪ ಅವರ ಹೆಸರು ತುಂಬ ಜೋರಾಗಿ ಕೇಳಿ ಬರ್ತಾ ಇದೆ. ಅವರಿಗೆ ಈಗಾಗಲೇ ಒಂದು ಉತ್ತಮ ಫ್ಯಾನ್ ಬೇಸ್ ಕೂಡ ಇದೆ. ಹೌದು ಸ್ನೇಹಿತರೆ, ಈಗ ನಾವು ನೋಡ್ಬೇಕಪ್ಪ ಅಂತಂದ್ರೆ ಮಧುಶ್ರೀ ಭೈರಪ್ಪ ಅವರ ಹೆಸರು ತುಂಬಾನೇ ಕೇಳಿ ಬರ್ತಾ ಇದೆ. ಅವರು ಸೀರಿಯಲ್ನ ಮೂಲಕ ಮನೆ ಮಾತಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅವರು ನಿಜವಾದ ವ್ಯಕ್ತಿತ್ವವನ್ನು ನೋಡಲು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇವರು ಎಂಟ್ರಿ ಈ ಬಾರಿ ಸೀಸನ್ 13ಕ್ಕೆ ಮತ್ತಷ್ಟು ಮೆರುಗು ನೀಡಬಹುದು ಅಂತಕ್ಕಂಥ ಚರ್ಚೆಗಳು ನಡೀತಾ ಇವೆ. ಇನ್ನು ಮಧುಶ್ರೀ ಭೈರಪ್ಪ ಅವ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ಇವರು ಒಂದು ಬಿಗ್ ಬಾಸ್ ಸೀಸನ್ 13ಗೆ ಬರಬೇಕಾ ಅಥವಾ ಬರಬಾರ್ದು ಅನ್ನೋದರ ಕಮೆಂಟ್ ಮಾಡಿ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಕಾಮಿಡಿ ಕಲಾಡಿಗಳು ಖ್ಯಾತಿಯ ರಾಘವೇಂದ್ರ. ಇನ್ನು ಮನೆಯಲ್ಲಿ ಮನರಂಜನೆ ನೀಡಲು ಒಬ್ಬ ಕಾಮಿಡಿ ಆಕ್ಟರ್ ಬೇಕೇ ಬೇಕು. ನಾವು ಕಳೆದ 2 ಸೀಸನ್ಗಳಿಂದ ಸತತವಾಗಿ ಕೇಳಿ ಬರುತ್ತಿರುವ ಹೆಸರು ಯಾರಪ್ಪ ಅಂತಂದ್ರೆ ಅದು ರಾಘವೇಂದ್ರ. ಇವರು ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ತುಂಬಾನೇ ಫೇಮಸ್ ಆಗಿದ್ದಾರೆ. ತುಂಬಾನೇ ಒಂದು ಕಾಮಿಡಿ ಮಾಡೋದ್ರ ಮೂಲಕ ತುಂಬಾನೇ ಒಂದು ಫೇಮಸ್ ಆದಂತವರು ಈ ರಾಘವೇಂದ್ರ ಅವರು ಹೆಚ್ಚಾಗಿ ಹೆಣ್ಣಿನ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಜನರನ್ನ ನಗಿಸ್ತಾರೆ. 2 ಸೀಸನ್ಗಳಿಂದ ಇವರ ಹೆಸರು ಕೇಳ್ತಾನೆ ಇದೆ, ಇವರು ಬರ್ತಾರೆ ಅಂತಕ್ಕಂಥ ಮಾತುಗಳು ಕೇಳ್ತಾನೆ ಬರ್ತಾ ಇವೆ. ಆದರೆ ಕಾರಣಾಂತರಗಳಿಂದ ಬರಲು ಸಾಧ್ಯವಾಗಿರಲಿಲ್ಲ. ಆದರೆ ಈ ಸೀಸನ್ಗೆ 13ಕ್ಕೆ ರಾಘವೇಂದ್ರ ಅವರು ಪಕ್ಕಾ ಎಂಟ್ರಿ ಕೊಡ್ತಾರೆ ಅನ್ನೋ ಮಾತುಗಳು ತುಂಬಾನೇ ಕೇಳಿ ಬರ್ತಾ ಇವೆ. ಸೊ ಈ ರಾಘವೇಂದ್ರ ಅವ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಈ ರಾಘವೇಂದ್ರ ಅವರು ಬರ್ಬೇಕಾ ಅಥವಾ ಬರಬಾರ್ದ ಅನ್ನೋದ್ರೆ ಕಮೆಂಟ್ ಮಾಡಿ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ನಾಲ್ಕನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ ನಿರೂಪಕಿ ಆದಂತ ಸುಷ್ಮಾ ರಾವ್. ಮುಂದಿನ ಹೆಸರು ಕೇಳಿದ್ರೆ ನಿಮಗೂ ಕೂಡ ಆಶ್ಚರ್ಯವಾಗಬಹುದು. ಅವರು ಬೇರೆ ಯಾರು ಅಲ್ಲ, ಖ್ಯಾತ ನಿರೂಪಕಿ ಆದಂತಹ ನಟಿ ಸುಷ್ಮಾ ರಾವ್. ಕಲರ್ಸ್ ಕನ್ನಡ ವಾಹಿನಿಯ ಹಲವು ಹೊಸ ಶೋಗಳಿಗೆ ಇವರೇ ಆಂಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಷ್ಮಾ ರಾವ್ ರವರು ಸೀರಿಯಲ್ ಮೂಲಕವೂ ಕೂಡ ತುಂಬಾನೇ ಫೇಮಸ್ ಆಗಿದ್ದಾರೆ. ಇವರು ಬಿಗ್ ಬಾಸ್ ಮನೆಗೆ ಬಂದ್ರೆ ಮನೆಯೊಳಗೆ ಪ್ರಬುದ್ಧತೆ ಜೊತೆಗೆ ಹೊಸ ಕಳೆ ಬರಲಿದೆ ಅಂತಕ್ಕಂಥ ಮಾತನ್ನ ಅಭಿಮಾನಿಗಳು ತುಂಬಾ ಹೇಳ್ತಾ ಇದ್ದಾರೆ. ಸುಷ್ಮಾ ರಾವ್ ಅವರು ಸ್ಪರ್ಧೆಯಾಗಿ ಬರುವುದು ಎಷ್ಟು ಜನರಿಗೆ ಇಷ್ಟ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ 5ನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ ಸಿಂಗರ್ ಮತ್ತು ಯೂಟ್ಯೂಬರ್ಗಳ ಎಂಟ್ರಿ ಆಗುತ್ತೆ. ಇಲ್ಲಿ ಸಂಗೀತ ಕ್ಷೇತ್ರದಿಂದ ಈ ಬಾರಿ ಬಾಳು ಬೆಳಗುಂದಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಕಳೆದ ಬಾರಿ ಮಾಳು ನಿಪ್ನಾಳ್ ಅವರು ಯಾವ ರೀತಿ ಸದ್ದು ಮಾಡಿದ್ರು ಅದೇ ರೀತಿಯಾಗಿ ಈ ಒಂದು ಸೀಸನ್ 13ನಲ್ಲಿ ಬಾಳು ಬೆಳಗುಂದಿ ಅವರು ತುಂಬಾನೇ ಸದ್ದು ಮಾಡ್ತಾರೆ. ಅವರಿಗೆ ಆಫರ್ ಹೋಗಿದೆ ಎನ್ನಲಾಗ್ತಾ ಇದೆ. ಕಳೆದ ಸೀಸನ್ನಲ್ಲಿ ಇವರು ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ರು ಎಂಬ ಸುದ್ದಿಯೂ ಕೂಡ ಇತ್ತು. ಆದ್ರೆ ಈ ಬಾರಿ ಒಂದು ಬಾಳು ಬೆಳಗುಂದಿ ಅವರು ಬರುವ ಎಲ್ಲಾ ಸಾಧ್ಯತೆ ಇದೆ. ಅವರು ಖಂಡಿತವಾಗ್ಲೂ ಬಂದೇ ಬರುತ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಹಾಗೆ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಒಂದು 6ನೇದಾಗಿ ಡಿಜಿಟಲ್ ಲೋಕದಿಂದ ಫೇಮಸ್ ಆಗಿರುವಂತ ಯೂಟ್ಯೂಬರ್ ಯಾರಪ್ಪ ಅಂತಂದ್ರೆ ಸ್ಯಾಮ್ ಸಮೀರ್.
ಇವರು ಕೂಡ ಈ ಬಾರಿ ದೊಡ್ಡ ಮನೆಗೆ ಎಂಟ್ರಿಯನ್ನು ಕೊಡುವ ಚಾನ್ಸಸ್ ತುಂಬಾನೇ ಇದೆ ಅಂತೆ. ಇವರು ಕೂಡ ತುಂಬಾನೇ ತಮ್ಮ ವ್ಲಾಗ್ಸ್ಗಳ ಮೂಲಕ, ತಮ್ಮ ವಿಭಿನ್ನ ವಿಡಿಯೋಗಳ ಮೂಲಕ ಸ್ಯಾಮ್ ಸಮೀರ್ ಅವರು ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ತುಂಬಾನೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 13ಗೆ ಅವರನ್ನು ಕರೆಸೋ ಸಾಧ್ಯತೆ ತುಂಬಾ ಇದೆ ಅಂತಕ್ಕಂಥದ್ದು ನಮ್ಗೆಲ್ಲ ತಿಳಿದು ಬರ್ತಾ ಇದೆ. ಇನ್ನು 7ನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ ಸೀನಿಯರ್ ನಟಿ. ಹೌದು ಸ್ನೇಹಿತರೆ, ಪ್ರತಿ ಬಾರಿಯೂ ಸೀನಿಯರ್ ಸಿಟಿಸನ್ ಅಲ್ಲಿ ಯಾರಿಗಾದ್ರೂ ಒಬ್ರಿಗೂ ಕೊಡ್ತಾರೆ. ಆದ್ರೆ ಈ ಬಾರಿ ಸೀನಿಯರ್ ನಟಿ ಮತ್ತು ಉಪಸಂಹಾರವನ್ನ ನೋಡ್ಬೇಕಪ್ಪ ಅಂತಂದ್ರೆ ಸೀನಿಯರ್ ನಟಿಯಾಗಿ ಯಾರು ಬರ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗದಿಂದ ಒಬ್ಬ ಹಿರಿಯ ನಟಿ ಸೀನಿಯರ್ ಕಂಟೆಸ್ಟೆಂಟ್ ಆಗಿ ಬರಲಿದ್ದಾರೆ ಎಂಬ ಸುದ್ದಿಯೂ ಕೂಡ ಇದೆ. ಆದ್ರೆ ಈ ಮಾಹಿತಿ ಕೂಡ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಅಧಿಕೃತವಾಗಿ ಹೊರಬಿದ್ದಿಲ್ಲ. ವೀಕ್ಷಕರೇ, ನಾವು ಈಗ ಹೇಳಿರುವ ಎಲ್ಲ ಹೆಸರುಗಳು ಅನ್ಅಫಿಷಿಯಲ್ ಅಥವಾ ಸಂಭವನೀಯ ಪಟ್ಟಿಯಾಗಿವೆ. ಬಿಗ್ ಬಾಸ್ ಶುರುವಾಗುವವರೆಗೂ ಯಾವ ಸ್ಪರ್ಧಿ ಹೆಸರು ಅಧಿಕೃತವಾಗಿ ಹೊರಬೀಳುವುದಿಲ್ಲ. ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ? ಸೀಸನ್ 13ಗೆ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ.